ಬಿಟ್ಟು ಬಿಡದೆ ಕಾಡ್ತಾ ಇದೆ ಬಿಟ್ಕಾಯಿನ್ ಕೇಸ್. ಕಾಂಗ್ರೆಸ್ ನಾಯಕರಿಗೆ ಬಿಸಿ ಮುಟ್ಟಿಸಿದ ಇಡಿ. ಶ್ರೀಕಿ ಜೊತೆ ಯಾರಿಗೆ ಹೇಗೆಲ್ಲ ನಂಟು? ಬಿಟ್ಕಾಯಿನ್ ಹಗರಣದಲ್ಲಿ ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗ್ತಾ ಇದೆ. ನಲ್ಪಾಡ್ ಹಾಗೂ ಶ್ರೀಕಿ ನಡುವೆ ಹಣಕಾಸು ವ್ಯವಹಾರ, ಕೋಟಿ ಕೋಟಿ ಹಣದ ವ್ಯವಹಾರ ನಡೆದಿರುವ ಶಂಕೆ. 4.5 ಕೋಟಿ ಅಂತ ಅಂದಾಜು ಮಾಡಿರುವಂತದ್ದು. ಆ ಪ್ರಕಾರವಾಗಿಯೇ ಇಡಿ ಎಂಟ್ರಿ ಕೊಟ್ಟಿತ್ತು ಈ ಒಂದು ಪ್ರಕರಣದಲ್ಲಿ. ಕಿಂಗ್ ಪಿನ್ ಶ್ರೀಕಿ ಮನೆಯಲ್ಲಿ ಇವತ್ತು ಕೂಡ ಇಡಿ ಶೋಧವನ್ನು ನಡೆಸ್ತಾ ಇದೆ. ನಿನ್ನೆಯಿಂದ ಈ ಪ್ರಕರಣದ ಕಿಂಗ್ ಪಿನ್ ಆಗಿರುವಂತಹ ಹ್ಯಾಕರ್ ಶ್ರೀಕಿ ಮನೆಯಲ್ಲಿ ಇಡಿ ಶೋಧವನ್ನು ನಡೆಸ್ತಾ ಇತ್ತು. ಇವತ್ತು ಆ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಜಯನಗರದ ಶ್ರೀಕಿ ಮನೆಯಲ್ಲಿ ದಾಖಲೆಗಳ ಹುಡುಕಾಟ ನಡೀತಾ ಇದೆ. ಇಡಿ ಅಧಿಕಾರಿಗಳಿಂದ ಹ್ಯಾಕರ್ ಶ್ರೀಕಿ ಬಂಧನ ಸಾಧ್ಯತೆ ಇದೆ. ಸದ್ಯಕ್ಕೆ ಬೇಲ್ ಮೇಲೆ ಆಚೆ ಇರುವಂತದ್ದು ಹ್ಯಾಕರ್ ಶ್ರೀಕಿಯನ್ನ ಬ್ಯಾಂಕ್ಗೆ ಕರೆದುಕೊಂಡು ಹೋಗಿ ಅವರ ಅಕೌಂಟ್ಸ್ಗಳನ್ನ ಪರಿಶೀಲನೆ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಸೀಸ್ ಆಗುತ್ತಾ ಶ್ರೀಕಿ ಮತ್ತು ನಲ್ಪಾಡ್ ಬ್ಯಾಂಕ್ ಅಕೌಂಟ್ಸ್ಗಳು? ಹ್ಯಾರಿಸ್ ಹಾಗೂ ಮಗ ಒಮರ್ ನಲ್ಪಾಡ್ಗೂ ಕೂಡ ಟೆನ್ಷನ್ ಶುರುವಾಗಿದೆ. ಅವರ ಮನೆ ಮೇಲೆ ಕೂಡ ದಾಳಿಯಾಗಿತ್ತು. ಅಲ್ಲೂ ಕೂಡ ಮಹತ್ವವಾದಂತಹ ದಾಖಲೆಗಳನ್ನು ತೆಗೆದುಕೊಂಡು ಇಡಿ ಅಧಿಕಾರಿಗಳು ಈಗಾಗಲೇ ತೆರಳಿರುವಂಥದ್ದು. ಮತ್ತೊಂದು ಕಡೆ ಈ ಪ್ರಕರಣದ ಪ್ರಮುಖ ಆರೋಪಿ ಹ್ಯಾಕರ್ ಶ್ರೀಕಿ ಅವರ ಮನೆಯಲ್ಲಿ ಈ ಒಂದು ಶೋಧ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಮುನಿರಾಜು, ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹ್ಯಾಕರ್ ಶ್ರೀಕಿಯನ್ನ ಬಂಧನ ಮಾಡುವಂತಹ ಸಾಧ್ಯತೆಗಳು ಅಂತ ಮಾಹಿತಿ ಬರ್ತಾ ಇರುವಂಥದ್ದು. ಜೊತೆಗೆ ಅವರ ಬ್ಯಾಂಕ್ ಅಕೌಂಟ್ಗಳು, ಶ್ರೀಕಿ ಮತ್ತು ನಲ್ಪಾಡ್ ಇಬ್ಬರ ಅಕೌಂಟ್ಗಳು ಕೂಡ ಫ್ರೀಸ್ ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಏನಾದರೂ ಅಂತಹ ಒಂದಿಷ್ಟು ಮಹತ್ವವಾದಂತಹ ಸಾಕ್ಷ್ಯಗಳು ಇಡಿಗೇನಾದರೂ ಸಿಕ್ಕಿದೆ ಅಂತ ಕಾಣಿಸುತ್ತಾ? ಅರುಣ್, ಈಗಾಗಲೇ ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಕಿ ಮನೆ ಮೇಲೆ 2ನೇ ದಿನವೂ ಕೂಡ ಇಡಿ ಅಧಿಕಾರಿಗಳ ಶೋಧ ಮುಂದುವರೆದಂಥದ್ದು. ಇವತ್ತು ಕೂಡ ಸಾಕಷ್ಟು ಕಡತಗಳನ್ನು ಪರಿಶೀಲನೆ ಮಾಡಿ ಅವರೊಂದು ಬ್ಯಾಂಕ್ ಖಾತೆಗಳೇನಿದೆ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಶ್ರೀಕಿಯನ್ನು ಬ್ಯಾಂಕ್ಗೆ ಕರೆದೊಯ್ದು ಅಲ್ಲಿ ಕೂಡ ಒಂದು ಹೆಚ್ಚಿನ ತನಿಖೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದು. ಯಾಕಂದರೆ ಅವರ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡಬೇಕು, ಯಾವಾಗ ಎಷ್ಟು ಹಣ ಟ್ರಾನ್ಸಾಕ್ಷನ್ ಆಗಿದೆ ಮತ್ತು ದೊಡ್ಡ ಮಟ್ಟದಲ್ಲಿ ಹಣ ಕೂಡ ವರ್ಗಾವಣೆ ಆಗಿರೋದ್ರಿಂದ ಅದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೂಡ ಈಗ ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಆ ಸಲುವಾಗಿ ಈಗ 2ನೇ ದಿನವೂ ಶ್ರೀಕಿ ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧ ಮತ್ತು ಕೆಲವು ಬ್ಯಾಂಕ್ನ ಒಂದು ವಹಿವಾಟು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಡತಗಳನ್ನು ಮತ್ತು ಬ್ಯಾಂಕ್ ಡೀಟೇಲ್ಸನ್ನು ಚೆಕ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಕಿ ಮತ್ತು ಏನು ನಲ್ಪಾಡ್ ಏನಿದ್ರೆ ಇಬ್ಬರ ನಡುವೆ ಕೂಡ ಸಾಕಷ್ಟು ಹಣಕಾಸು ವ್ಯವಹಾರಗಳು ಕೂಡ ನಡೆದಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿರೋದು. ಈಗಾಗಲೇ ಏನು ನಿನ್ನೆ ನಲ್ಪಾಡ್ ಮನೆ ಮೇಲೆ ಸುದೀರ್ಘವಾಗಿ ಸುಮಾರು 23 ಗಂಟೆಗಳ ಕಾಲ ಒಂದು ಶೋಧವನ್ನು ಕೂಡ ಮಾಡಿದ್ರು. ಈ ವೇಳೆ ಕೆಲವು ದಾಖಲೆಗಳು ಮತ್ತು ಬ್ಯಾಂಕ್ ಡೀಟೇಲ್ಸ್ ಕೂಡ ಪತ್ತೆಯಾಗಿದ್ದು ಅವುಗಳನ್ನ ಪರಿಶೀಲನೆ ಮಾಡೋದ ಕೆಲಸ ಕೂಡ ಈಗ ನಡೀತಾ ಇದೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಎಲ್ಲ ಡೀಟೇಲ್ಸ್ಗೆ. ಇನ್ನು ಬಿಟ್ಕಾಯಿನ್ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ವಿಳಂಬವಾಗಿದೆ. ಬೇಗ ತನಿಖೆ ಮಾಡಿ ಅಂತ ನಾನು ಮತ್ತು ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದೇವೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಆದಂತಹ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಷನ್ ಅನ್ನು ಕೊಟ್ಟಿರುವಂತದ್ದು. ಎಸ್ಐಟಿ ತನಿಖೆ ಕೂಡ ನಡೀತಾ ಇದೆ, ಆದರೆ ವಿಳಂಬ ಆಗ್ತಾ ಇದೆ. ಈಗ ಮಧ್ಯಂತರ ವರದಿ ಕೊಡಲು ಹೇಳಿದ್ದೇವೆ ಅಂತ ಗೃಹ ಸಚಿವರು ಮಾತನಾಡಿದ್ದಾರೆ. ಎಸ್ಐಟಿ ಅವರಿಂದಲೂ ಕೂಡ ಇಡಿ ಮಾಹಿತಿಯನ್ನ ಪಡೆದುಕೊಂಡಿರಬಹುದು. ಈ ಪ್ರಕರಣದಲ್ಲಿ ಎಸ್ಐಟಿ ರಚನೆ ಆಗಿತ್ತು ರಾಜ್ಯ ಸರ್ಕಾರದಿಂದ. ಯಾರ ಜೊತೆ ಯಾರ್ಯಾರಿಗೆ ನಂಟಿದೆ ಅಂತ ಇಡಿ ಹೇಳಬೇಕು. ಆದರೆ ಈ ಪ್ರಕರಣದಲ್ಲಿ ಎಸ್ಐಟಿಯಿಂದ ಇಡಿ ಮಾಹಿತಿಗಳಿಂದ ಪಡೆದುಕೊಂಡಿರಬಹುದು. ರಾಜಕೀಯ ಬಿಟ್ಟು ಸತ್ಯ ಏನಿದೆ ಅದನ್ನು ನೋಡಬೇಕು ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿರೋದು. ನಾವು ರಾಜ್ಯದಲ್ಲಿ ಇದಕ್ಕಾಗಿ ಒಂದು SIT ಮಾಡಿತ್ತು. SIT ತನಿಖೆ ಮಾಡಿ ಸಂಪೂರ್ಣ ಕೊನೆಯ ಹಂತದಲ್ಲಿ ಇದೆ. ಅವರು ಕೂಡ ಕೆಲವು, ಯಾಕೆಂದರೆ ಇದು ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರಾಕ್ಸಿಮಿಟಿಯನ್ನು ತೆಗೆದುಕೊಂಡಿರೋದ್ರಿಂದ ಅನೇಕ ವಿಚಾರಗಳಲ್ಲಿ ಅವರು ಮಾಹಿತಿಗಳನ್ನು ಕಲೆ ಹಾಕಿ ಅವ್ರಿಗೂ ಇವತ್ತು ವರದಿಯನ್ನು ಕೊಡಬೇಕು. SIT ಅವರು ಅಂತಿಮ ಮಾಡಬೇಕು, ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಆ ಹಂತದಲ್ಲಿ ಇದೆ ಅಂತ ಹೇಳಿ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ. ಒಂದು ಕಡೆ SIT, ಇನ್ನೊಂದು ಕಡೆ ಈ ಇಡಿ, ಅದಕ್ಕೇನಾದರೂ ಕನೆಕ್ಟ್ ಇದ್ದರೆ ಅದನ್ನು ಅವರೇ ಹೇಳಬೇಕಾಗ್ತದೆ. ಯಾಕೆಂದರೆ ನಮಗೆ ಶಾಸಕ ಹ್ಯಾರಿಸ್ ಹಾಗೂ ಮಕ್ಕಳ ಮೇಲೆ ಇಡಿ ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿಯವರ ಮೇಲೆ ಇಡಿ ರೇಡ್ ಯಾಕಾಗಿಲ್ಲ ಸಚಿವ ಜಮೀರ್ ಅಹಮದ್ ಪ್ರಶ್ನೆ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ನವರೇ ಸಿಗ್ತಾರಾ? ನನ್ನ ಮನೆ ಮೇಲೂ ಕೂಡ ರೇಡ್ ಆಗಿತ್ತು,
ಬಿಜೆಪಿಗರ ಮೇಲೆ ರೇಡ್ ಆಗಿರುವುದನ್ನು ಒಂದು ತೋರಿಸಿ, ತನಿಖೆಯಿಂದ ಸತ್ಯಾಂಶ ಹೊರಗೆ ಬರಲಿ ಅಂತ ಜಮೀರ್ ಅಹಮದ್ ಮಾತನಾಡಿದ್ದಾರೆ. ಅದು ನೋಡಿರ್ಬೋದು, ಈಗ ಯಾವತ್ತನ ಬಿ ಜೆ ಪಿಯವ್ರ ಮೇಲೆ ಯಾವುದನ್ನ ರೇಡ್ ಆಗಿದೆಯಾ? ಬಿ ಜೆ ಪಿ ಮುಖಂಡರ ಮೇಲೆ ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಬರೀ ಕಾಂಗ್ರೆಸ್ ಅವರೇ ಸಿಕ್ಕದಾ? ಈಗ ನನ್ನ ಮನೆಯಲ್ಲೂ ರೇಡ್ ಆಗಿತ್ತು, ಭಾಳ ಜನ ಕಾಂಗ್ರೆಸ್ ಮುಖಂಡರಿಗೆಲ್ಲ ರೇಡ್ ಆಗಿದ್ದು, ನಿನ್ನೆ ಹಾರೀಸ್ ಅವ್ರಿಗೆ ರೇಡ್ ಆಗಿದ್ದಾರೆ. ಯಾವತ್ತನ ಬಿ ಜೆ ಪಿಯವ್ರ ಮುಖಂಡರ ಮೇಲೆ ರೇಡ್ ಆಗಿರೋ ತೋರಿಸಿ, ಒಂದು ಉದಾಹರಣೆ ತೋರಿಸಿ ನನಗೆ, ಒಂದು ಉದಾಹರಣೆ. ನಾನು ಮಾಡಿದ ತಪ್ಪಂತ ಇಲ್ಲ, ಏನೋ ಒಂದು ಇದೆ ಮಾಡಿರ್ಬೋದು. ಆ ತನಿಖೆ ನಡೀತದೆ, ತನಿಖೆ ನಡೆದಾದ್ಮೇಲೆ ಸತ್ಯಾಂಶ ಆಚೆ ಬರ್ತದೆ. ವಾಟ್ ಎವರ್ ಇಟ್ ಈಸ್. ಬಿ ಜೆ ಪಿಯವ್ರಿಗೆ ಏನಕ್ಕೆ ಮಾಡ್ತಾಯಿಲ್ಲ? ಇವರೆಲ್ಲ ಸತ್ಯ ಹರಿಶ್ಚಂದ್ರ, ಇವರು ಬಿ ಜೆ ಪಿಯವರು. ಈಗ ನಮ್ಮ ರಾಜ್ಯದಲ್ಲಿ